राजाधिराज सद्गुरुनाथ महाराज की जय। श्री गुरुदेव। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ रघुपति राघव राजा पति पावन पतित पावन सीताराम पतित पावन रघुपति राघव राजा पतित पावन राम 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 सीता राम 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 राजाधिराज सद्गुरुनाथ महाराज की जय। ಸ್ಥೂಲ ನವೆ सूक्ष्म नवे काही एका सारखे नवे ज्ञान दृष्टी विण नवे समाधान शुद्ध सारते श्रवण शुद्ध प्रत्ययाते मनन विज्ञानी पावता उन्मन सहजती होते ठोपार कुमाये ठोपार कुमाये ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ದಿವ್ಯಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಪ್ತಾಹದ ಮಂಗಲಮಯ ದಿನ ಕೂಡಿರುವಂತಹ ಎಲ್ಲ ಗುರು ಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅಮೂಲ್ಯವಾದಂತಹ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಸತ್ಸಂಗ ಮತ್ತು ಸದ್ಗುರುಗಳ ಒಂದು ಪ್ರಾಪ್ತಿ ಅಲಭ್ಯ ಲಾಭ ಅನಿಸುತ್ತಾವೆ. ಅಂಥ ಅಲಭ್ಯ ಲಾಭವಾಗಿರುವಂತಹ ಸದ್ಗುರುವಿನಿಂದ ಅನುಗ್ರಹಿತರ ಆದ ಮೇಲೆ ಆ ಒಬ್ಬ ಜೀವಿ ಶಿಷ್ಯತ್ವ ಪ್ರಾಪ್ತ ಆದಮೇಲೆ ಅವ ಸಾಧಕ ಅನಿಸ್ಕೋತಾನೆ. ಸಾಧಕ ಆದಮೇಲೆ ಸಾಧಕನಿಗೆ ನಿಶ್ಚಿತವಾದ ಗುರಿಯ ಕಲ್ಪನೆ ಇರಬೇಕಂತ. ಇದಕ್ಕೆ ಪ್ರಜ್ಞೆ ಅಂತಂತಾರೆ. ಸಮರ್ಥರ ಅಂತಾರೆ 18ನೇ ದಶಕನೊಳಗೆ, ಪ್ರಜ್ಞೆ ವಿಣ ಅರ್ಥ ನ ಕಳೆ, ವಿಶ್ವಾಸೇ ವಿಣ ವಸ್ತು ನ ಕಳೆ, ಪ್ರಜ್ಞೆ ವಿಶ್ವಾಸಗಳೇ ದೇಹಾಭಿಮಾನ ಅಂತೇಳಿ ಒಂದು ಮೂವಿ ಮಾಡ್ಯಾರ. ಅಂದ್ರೆ ಸಾಧಕರಾದ ಮೇಲೆ ನಮ್ಮ ಅಂತಿಮ ಲಕ್ಷ್ಯ ಏನಪ್ಪ, ಏನನ್ನು ಸಾಧಿಸಲಿಕ್ಕೆ ನಾವು ಉಪದೇಶ ತಗೊಂಡೆವು, ಆ ಸಾಧಿಸುವಂಥ ವಸ್ತು ಎಂಥದದ,
ಆ ಸ್ಥಿತಿ ಎಂಥದ್ದದ, ಅದರ ಅನುಭವ ಎಂಥದ್ದದ, ಅದು ಪ್ರಾಪ್ತ ಆದ ಮೇಲೆ ನಮಗೆ ಏನು ಒಂದು ಲಾಭ ಆಗ್ತದ, ಯಾವುದರಿಂದ ಬಿಡುಗಡೆ ಆಗ್ತದ, ಇವೆಲ್ಲ ಕಲ್ಪನೆಗಳು ಶಿಷ್ಯತ್ವವನ್ನು ವಹಿಸಿದ ಮೇಲೆ ಆ ಸಾಧಕರಿಗೆ ಇರಲಿಕ್ಕೆ ಬೇಕಂತ. ಇದು ಇದ್ದಾಗ ಮಾತ್ರ ಅವ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯದ. ಇವತ್ತು ನಾನು ಇಲ್ಲಿ ಇದ್ದೀನಿ, ವಿಜಾಪುರಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಯಾವ ಹಾದಿ ಮೇಲೆ ಹೆಜ್ಜೆ ಇಡಬೇಕು ಅನ್ನುವಂಥದ್ದು ಮೊದಲೇ ಕಲ್ಪನಾ ಬೇಕು. ಅನ್ನೋದು ಗೌತಮ್ ಬುದ್ಧರಿಗೆ ಒಬ್ಬ ಶಿಷ್ಯ ಕೇಳಿದಂಥ, ಮಹಾರಾಜ್ ಮುಕ್ಕಾಮಲ ಕೌನ್ ಪೋನ್ಸೆ, ಮುಕ್ಕಾಮಕ್ಕೆ ಹೋಗಿ ಅಂದ್ರೆ ಅಂತಿಮ ಲಕ್ಷ್ಯಕ್ಕೆ ಹೋಗಿ ಯಾರು ಮುಟ್ತಾರ ಅಂದ್ರೆ ಗೌತಮ್ ಬುದ್ಧರು ಅಂದರು, ಮೊದಲನೇ ಹೆಜ್ಜೆ ಯಾರು ಸರಿಯಾದ ಹಾದಿಯೊಳಗೆ ಇಟ್ಟಿರ್ತಾರಲ್ಲ ಅವರು ಹೋಗಿ ಮುಟ್ತಾರೆ. ಈ ಕಡೆ ಹೋಗ್ಬೇಕಾಗ್ಯದ, ಈ ಕಡೆ ಹೆಜ್ಜೆ ಇಟ್ಟರೆ ಏನಾಗಬೇಕಾಗ್ಯದ. ಅದಕ್ಕೆ ಇದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಶಿಷ್ಯ ಇರಬೇಕು. ಇದ್ರ ಜೊತೆ ಇನ್ನೊಂದದ ಬಹುಮುಖ್ಯವಾದದ್ದು, ಅನುಗ್ರಹಿತನಾದಂತಹ ಸದ್ಗುರುಗಳಿಂದ ಅನುಗ್ರಹಿತನಾದಂತಹ ಆ ಸದ್ಗುರುಗಳ ಒಂದು ಸಂಪೂರ್ಣ ಕೃಪಾ ಬೆನ್ನ ಹಿಂದಿರಬೇಕು. ಬೆನ್ನ ಹಿಂದೆ ಸದ್ಗುರುಗಳ ಕೃಪಾ ಇರಬೇಕು. ಮುಂದೆ ಗುರಿ ಕಡೆ ಒಂದು ಲಕ್ಷ್ಯ ಇರಬೇಕು. ಅಂದಾಗ ಮಾತ್ರ ಸಮರ್ಥ ಇಚ್ಛಾಪಟ್ಟಂಗ ನಿನ್ನಿಂದ ಅನುಗ್ರಹಿತನಾದ ಮೇಲೆ ನಿನ್ನಂತೆ ಆಗದಿದ್ದರೆ ಈ ಭವಕ್ಕೆ ಬಂದು ಫಲವೇನು ಅಂತ ಭಾವಸಾಯಿ ಮಹಾರಾಜರು ಏನಂತಿದ್ರಲ್ಲ, ಅದು ಪ್ರತಿಯೊಬ್ಬ ಶಿಷ್ಯರಿಗೆ ಸಾಧ್ಯ ಆಗ್ತದೆ. ಅಂಥ ಸಾಧ್ಯವಾಗುವಂಥ ವಸ್ತು ಏನದ ಅಂತಂದ್ರೆ ಅದೇ ವಿಮಲ ಬ್ರಹ್ಮನ ಸ್ಥಿತಿ ಅದ. ಆ ವಿಮಲ ಬ್ರಹ್ಮನ ಸ್ಥಿತಿ ಹೆಂಗದ ಅಂತ ಅಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರೇ ಒಂದು ಭಂಗದೊಳಗೆ ಹೇಳ್ತಾರೆ, ಅರೇ ಚಾಲತ್ ನಾಹಿ ಬೋಲತ್ ನಾಹಿ, ಚಾಲತ್ ನಾಹಿ ಬೋಲತ್ ನಾಹಿ, हालत नाही तो निरंजन, चालत नाही बोलत नाही, चालत नाही बोलत नाही, हालत नाही तो निरंजन, चालत नाही तो निरंजन, चालत नाही दिसत नाही भासत नाही, दिसत नाही भासत नाही, नाचत नाही तो निरंजन, नाचत नाही तो निरंजन, चालत नाही बोलत नाही, हालत नाही तो निरंजन, तो निरंजन, करीत नाही धारित नाही, हरित नाही ओ निरंजन, चालत नाही. नामती नाही रूपती नाही, चंचल नाही तो निरंजन, चालत नाही बोलत नाही, चालत नाही बोलत नाही, हालत नाही तो निरंजन, हालत नाही तो निरंजन, निर्मळ ज्योतो निश्चळ ज्योतो, निर्मळ ज्योतो निश्चळ ज्योतो,
ದಾಸಕ್ಕೆ ಹೋದೋ ನಿರಂಜನ ಚಾಲನ ನಾಯಿ ಬೋಲನ ನಾಯಿ ಚಾಲನ ನಾಯಿ ಬೋಲನ ನಾಯಿ ಚಾಲನ ನಾಯಿ ಬೋಲನ ನಾಯಿ. ನಿರಂಜನ ಅನ್ನುವಂಥ ಒಂದೇನು ಶಬ್ದದ ಪದ ಅದ ಅದು ವಿಮಲ ಬ್ರಹ್ಮನ ಒಂದು ಮತ್ತೊಂದು ಹೆಸರದ ಅಷ್ಟೇ. ನಿರಂಜನ ಮಂಜೇಕಾಯ ನಿಶ್ಚಲ ಮಂಜೇಕಾಯ ನಿರಾಮಯ ಮಂಜೇಕಾಯ ಮಜ ನಿರೂಪಾವೆ ಅಂತೇಳಿ 9ನೇ ದಶಕದೊಳಗೆ ಶಿಷ್ಯ ಕೇಳ್ತಿರ್ತಾನಲ್ಲ ಹಂಗೆ ನಿರಂಜನ ವಸ್ತು ಏನದಲ್ಲ ಅದು ವಿಮಲ ಬ್ರಹ್ಮನ ಸ್ಥಿತಿ ಅದ, ವಿಮಲ ಬ್ರಹ್ಮ ವಸ್ತು ಅದ. ಅದು ಹೆಂಗದ ಅಂದ್ರೆ ಚಾಲತ ನಾಯಿ ಬೋಲತ ನಾಯಿ, ಅಡ್ಡಾಡೋದಿಲ್ಲ, ಮಾತಾಡೋದಿಲ್ಲ, ಅಳಗ್ಯಾಡೋದಿಲ್ಲ, ಹಾಲತ ನಾಯಿ ಅದು ನಿರಂಜನ ಅದ. ಅದು ಸ್ಥೂಲಿಲ್ಲ, ದಿಶತ ನಾಹಿ ಬಾಸತ ನಾಹಿ ನಾಶತ ನಾಹಿ ಓ ನಿರಂಜನ. ಇವೆಲ್ಲ ಮಹಾರಾಜರು ಬರೆದಾರ, ಹಿಂಗಿಂಗದ ಅದರ ಲಕ್ಷಣ ಅಂತೇಳಿ. ಇಷ್ಟೆಲ್ಲ ವಿವರಣೆ ಮಾಡಲಿಕ್ಕೆ ಸಮಯದ ಒಂದು ಅಭಾವಂತರು ನಮಗೆ ಯಾವಾಗಲೂ ಇದ್ದೇ ಇರ್ತದೆ. ಒಟ್ಟಿನ ಮೇಲೆ ಹೇಳಬೇಕಂದ್ರೆ ಅದು ಹೆಂಗದ ಅಂದ್ರೆ ಅನುಭವಿಸಿದಾಗೆ ಅವರಂತಾರ मी पणे कैसे नी त्यागावे ब्रह्म कैसे नी अनुभवावे समाधान ते पावावे कोणा प्रकारे. ಶಿಷ್ಯಾಂತರ ಮಹಾರಾಜ್ ಮೀಪಣ ಈ ಅಹಂಕಾರ ಹೆಂಗೆ ತ್ಯಾಗ ಮಾಡ್ಬೋದು, ಬ್ರಹ್ಮ ಕೈಸೇನಿ ಬ್ರಹ್ಮನ ಒಂದು ಸ್ಥಿತಿಯನ್ನು ಹೆಂಗೆ ಅನುಭವಕ್ಕೆ ತಗೋದು, ಆಮೇಲೆ ಸಮಾಧಾನ ಕೈಸೇನಿ ಪಾವಾವೆ ಕೋಣ ಪ್ರಕಾರೆ ಅಂತ ಹೇಳಿ ಕೇಳ್ತಾರೆ. ಹಂಗೆ ಬ್ರಹ್ಮ ಹೋವುನಿ ಅನುಭವ ಆವೆ ಅಂತಾರೆ. ನೀ ಬ್ರಹ್ಮ ಆದಾಗೆ ಅದ್ರದ್ದು ಗೊತ್ತಾಗೋದು. ಸುಮ್ಮ ಏನಪ್ಪ ಅಂದ್ರೆ ಈ ವಿಮಲ ಬ್ರಹ್ಮ ನಿರೂಪಣೆಯೊಳಗೆ ಕೆಲವೊಂದು ಓವಿಗಳ ಲಕ್ಷಣಗಳನ್ನು ಹೇಳ್ಯಾರ ಹೊರತಾಗಿ ಅದು ಅನುಭವ ಅನ್ನುವಂಥದ್ದು ಅವ್ರ ಆ ಸ್ಥಿತಿಗೆ ಹೋದಾಗ ಮಾತ್ರ ಪ್ರಾಪ್ತ ಆಗ್ತದೆ ಅನ್ನುವಂಥದ್ದು ಸಮರ್ಥರ ಒಂದು ಮತ ಅದ. ಅದು ಏನು ಅದಕ್ಕೆ ನಾವು ಇದನ್ನು ಪ್ರಾಪ್ತ ಮಾಡಿಕೊಳ್ಳಿಲ್ಲ ಅಂತಂದು ತಿಳ್ಕೊಂಡ್ರೆ ಇದು ನಮ್ಮ ಸ್ಥಿತಿ ಆಗಬೇಕು. ನಿರ್ವಿಕಾರ ಸ್ಥಿತಿ ನಮಗೆ ಬರಬೇಕು, ನಿರಾಮಯ ಸ್ಥಿತಿ ಬರಬೇಕು, ನಿರಾವಲಂಬ ಸ್ಥಿತಿ ಬರಬೇಕು. ಈ ಸ್ಥಿತಿ ನಮ್ಮ ಮೈಗೂಡ್ತು ಅಂದ್ರೆ ಆ ವ್ಯಕ್ತಿ ಮತ್ಯಾರು ಅಲ್ಲ, ಅವು ವಿಮಲ ಬ್ರಹ್ಮನೇ ಇರ್ತಾನೆ. ಕೊಬ್ಬಾರ ಕುಮಾಯಿ ಕೊಬ್ಬಾರ ಕುಮಾಯಿ ಕೊಬ್ಬಾರ ಕುಮಾಯಿ. निराकार आधार ब्रह्मादिकांचा निराकार आधार ब्रह्मादिकांचा जया सांगता नदी वेदवाचा जया सांगता नदी वेदवाचा निराकार आधार ब्रह्मादिकांचा निराकार निराकार आधार ब्रह्मादिकांचा निराकार निराकार ಸಮರ್ಥರು ಮರಾಠಿ ಶ್ಲೋಕನಾಗ ಇದನ್ನು ಹೇಳ್ತಾರ. ನಿರಾಕಾರ ಆಕಾರೇ ಇಲ್ಲ, ನಿರಾಧಾರ ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ ಬ್ರಹ್ಮಾದಿಗಳಿಗೆ ಆಧಾರ ರೂಪವಾಗಿರುವಂಥವ್ರು ಯಾರಿರ್ತಾರೆ ಅಂದ್ರೆ ಅವರು ಸದ್ಗುರುಗಳಿರ್ತಾರೆ. ಸಕಲ ಸೃಷ್ಟಿಗೆ ಚಾಲಕ ಹರಿಹರ ಬ್ರಹ್ಮಾದಿಕ ದೇಹಿ ಸದ್ಗುರು ಪದೇ ರಂಕ महत्वान चलते
ಜಯ ಸಾಂಗತ ಸೀಣಲಿ ವೇದ ವಾಚ. ಆ ಒಂದು ವಿಮಲ ಪರಮನ ಸ್ಥಿತಿಯನ್ನ ಹೇಳಲಿಕ್ಕೆ ಹೋಗಿ ಹೈರಾಣಾಗ್ಲಿಕ್ಕತ್ತಾವಂತ ವೇದ ಶ್ರುತಿಗಳು. ಮತ್ತು ನಾವು ಹೇಳಿದ್ರೆ ಹೆಂಗಾಗ್ಬೇಕು, ಅವೇ ಹೈರಾಣಾಗ್ಲಿಕ್ಕತ್ತಾವ ಅಂತ ಹೇಳಲಿಕ್ಕತ್ತಾವ. ನ ಕಳೆ ವೇದಶಾಸ್ತ್ರಗಳಿಗೆ ತಿಳಿಲಾರ್ದಂತ ಆ ಸದ್ಗುರಿನ ಸ್ವರೂಪ, ವಿಮಲ ಬ್ರಹ್ಮನ ಸ್ವರೂಪ ನಮ್ಮಂಥವ್ರಿಗೆ ಹೆಂಗೆ ತಿಳಿತದ, ತಿಳಿಲಾರ್ದ ಇರುವುದಿಲ್ಲ ಅಂತ. ಆ ಪ್ರಕಾರ ನಾವು ಹೋದಾಗ ತಿಳಿದೇ ತಿಳಿತದ. ಈ ಜನ್ಮದಾಗ ತಿಳಿದಿಲ್ಲ ಅಂದ್ರೆ ಮುಂದಿನ ಜನ್ಮದಾಗ ತಿಳಿತದ ಅಂತ ತಿಳುವಂತ ಆ ಒಂದು ತಪ್ಪು ಮಾಡಬೇಡ್ರಂತಾರು. ಮುಂದಿನ ಜನ್ಮದ ಕಲ್ಪನಾ ಮಾಡವ ಕೆಲ ಲಾಭನಾಹಿ ಅಂತಾರ ಸಮಾನ. ಅವ್ನು ನಾಚಿಕೆನೇ ಇಲ್ಲ ಅಂತ. ಸಿಕ್ಕ ಜನ್ಮದಾಗ ಬಿಟ್ಟು ಮುಂದಿನ ಜನ್ಮದ ಆಸೆ ಹಿಡ್ಕೊಂಡು ಕೂಡ್ತಾನಂದ್ರೆ ಅವಾಗೇನು ಅವಾಗ ಶಾಣೆ ಆಗ್ಬೇಕಾ ಅಂತ. ಈಗ ನಾವು ತಯಾರಾಗಬೇಕು. ತಯಾರಾಗಬೇಕಂದ್ರೆ ಏನು ಹಿಂಗೆ ಡ್ರೆಸ್ ಗೀಸ್ ಹಾಕೊಂಡಲ್ಲ, ನಾಮಸ್ಮರಣೆ ಮಾಡಿ ತಯಾರಾಗಬೇಕು. ನಾಮದೊಳಗೆ ನಾಮ ಹೆಂಗಾಗಬೇಕಂದ್ರೆ ನಮ್ಮ ರೋಮದೊಳಗೆ ಇಳಿಬೇಕು, ನಾಡಿ ಒಳಗೆ ಹರಿಬೇಕು, ರಕ್ತದೊಳಗೆ ಕೂಡಬೇಕು. ಆವಾಗ ನಮ್ಮ ಕಣ್ಣಿನಿಂದ, ಬಾಯಿಯಿಂದ, ಕಿವಿಯಿಂದ, ಕೈಯ ಪ್ರತಿಯೊಂದು ಇಂದ್ರಿಯಾಗಿಂದ ವಿಮಲ ಬ್ರಹ್ಮನ ಒಂದು ಸ್ಥಿತಿ ಹೊರಗೆ ಚಿಮ್ಮಲಿಕ್ಕೆ ಶುರು ಮಾಡ್ತಾರೆ. ಅದು ನೋಡ್ಲಿಕ್ಕೆ ಹಾಕಿದ್ರು ಸಹಿತ ಅದು ಏನೂ ಇರುವುದಿಲ್ಲ. ಅದನ್ನೇ ಅಂತಾರೆ ಇವರು ನಿರಾಕಾರ ಆಧಾರ ಬ್ರಹ್ಮಾಧಿಕಾಂಚ. ನಿರಾಕಾರ ಆಧಾರ ಬ್ರಹ್ಮಾಧಿಕಾಂಚ. ಜಯ ಸಾಂಗತಾ ಸೀನಲಿ ವೇದ ವಾಚ. ಜಯ ಸಾಂಗತಾ ಸೀನಲಿ ನಿರಾಕಾರ. ಓ, ಈ ಅಗಮ್ಯ ಸ್ಥಿತಿಯ ಅನುಭವ ಏನದಲ್ಲ, ಇದನ್ನ ನಾ ಬ್ರಹ್ಮ ತಿಳಿದನಿ ಅಂತ ಹೇಳೋವಾಗ ಒಬ್ಬ ಮೂರ್ಖ ಅಂತಾರೆ. ಇದನ್ನು ತಿಳಿದು ಹೇಳಲಿಕ್ಕೆ ಆಗೋದಿಲ್ಲ. ಯಾವಾಗ ಈ ಸ್ಥಿತಿಯನ್ನು ತಿಳಿದಿರ್ತಾರಲ್ಲ ಅವ ಹೇಳಲಿಕ್ಕೆ ಅವನೇ ತಾನಾಗಿ ಬೇರೆ ಉಳಿದಿರುವುದಿಲ್ಲ. ಏನ್ರಿ ಪರಬ್ರಹ್ಮ ಸಕಲಾಪರತೆ ಅಂತ ಎಲ್ಲರಿಂದ ಹೊರಗಿರುವಂಥದ್ದು. ತಯಾಸ ಪಾಹಾತ ಆಪಣ ಚೀತೆ. ಅದನ್ನು ನೀ ನೋಡ್ಲಿಕ್ಕೆ ಹೋದೆ ಅಂದ್ರೆ ನೀನೇ ಅದು ಆಗಿಬಿಟ್ಟಿರ್ತಿ. ಹೇ ಕಳೆ ಅನುಭವ ಮತ್ತೆ ಸದ್ಗುರು ಕೇಲಿಯ. ನಿನ್ನ ಸದ್ಗುರುಗಳಿಂದ ಅನುಗ್ರಹಿತನಾಗಿ ಸದ್ಗುರುಗಳು ಕೃಪಾ ಮಾಡಿದ್ರಂದ್ರೆ ಆ ಸದ್ಗುರುಗಳು ಇವಾಗ ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವ ಮಾಡಿಕೊಡ್ಬೇಕು ಅಂತ ಮನಸ್ಸು ಮಾಡಿದ್ರಂದ್ರೆ ಸದ್ಗುರುಗಳು ಆ ಸ್ಥಿತಿಯನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯದ ಹೊರತಾಗಿ ನಾವಾಗಿ ಆ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಎಲ್ಲ ಜ್ಞಾನಿಗಳ ಅನುಭವ ಅದ. ಅದಕ್ಕೆ ಮುಖ್ಯವಾಗಿ ಏನು ಬೇಕಂದ್ರೆ ಸದ್ಗುರುಗಳ ಕೃಪೆ ಪಡ್ಕೋದು ಅಂತ ಒಂದು ಗುರಿಯನ್ನು ನಾವು ಹೊಂದಿರಬೇಕು. ಹೆಂಗಾದ್ರೆ ಮಹಾರಾಜರು ಸಂತೋಷಗೊಂಡಾರ, ನಾ ಹೆಂಗಿದ್ರೆ ಸಂತೋಷಗೊಂಡಾರ, ನಾ ಏನು ಬದಲಾವಣೆ ಆಗಬೇಕಾಗ್ಯದ, ನನ್ನ ಜೀವನ ಯಾವ ರೀತಿ ನಡಿಬೇಕಾಗ್ಯದ, ಸಾಧಕರ ಒಂದು ಸ್ಥಿತಿ ಹೆಂಗಿರಬೇಕು, ಸಾಧಕರು ಎಲ್ಲರಿಗಿಂತ ಬ್ಯಾರೆ ಕಾಣಿಸ್ಬೇಕು. ಹಂಗೆ ಮಹಾರಾಜರು ಹೇಳಿದಂಗೆ ಅಕಸ್ಮಾತ್ ಸಾಧನ ತತ್ಪರ ಆದಾಗ ಮಾತ್ರ ಸದ್ಗುರುಗಳು ಮನಸ್ಸು ಮಾಡಿದ್ರಂದ್ರೆ ಅವ್ರು ಕೊಡಬೇಕಂದ್ರೆ ಕೊಟ್ಟು ಬಿಡ್ತಾರೆ. ಆಮೇಲೆ ಅವ್ರು ಕೊಡಬಾರ್ದು ಅಂತೇಳಿ ಮನಸ್ಸು ಬಂತು ಅಂದ್ರೆ ಬೇಕಾದಷ್ಟು ಜನ್ಮಗಳು ಹೋದರೂ ನಮಗೆ ಸಿಗುವುದಿಲ್ಲ. ಈ ಒಂದು ಅಧ್ಯಾತ್ಮದ ಗುರಿ ಎಲ್ಲಿದೆ ಅಂದ್ರೆ ಗುರುವಿನ ಕೃಪೆ ಒಳಗದ, ಗುರು ಸಂತೋಷಗೊಳ್ಳುವುದರಾಗದ. ಆ ಒಂದು ನಿಟ್ಟಿನೊಳಗೆ ನಾವು ಏನಪ್ಪ ಅಂದ್ರೆ ಪ್ರತಿಯೊಂದು ಕ್ಷಣವನ್ನು ನಾವು ಸಮಯವನ್ನು ಕಳೀಲಿಕ್ಕತ್ತೇವಂದ್ರೆ ಅದು ಸದ್ಗುರು ಕೃಪೆಗೆ ಪಾತ್ರ ಆಗುವಂತಹ ಪಾತ್ರತೆಯನ್ನು ನಮಗೆ ಕೊಡ್ತದೆ. ಅಂಥ ಪಾತ್ರತೆ ನಿಮಗೆ ಸಮರ್ಥರು ಕೊಡಲಿ ಅಂತ ಒಂದು ಕೃಪಾ ಮಾಡಲಿ ಅಂತ ಹೇಳ್ಕೊತ ಕೊನೆ ಚರಣಕ್ಕೆ ನಾನು ಈಗ ಹೋಗ್ತೇನೆ. ನಿರ್ಮಲ ಜ್ಯೋತೋ ನಿಶ್ಚಳ ಜ್ಯೋತೋ, ನಿರ್ಮಲ ಜ್ಯೋತೋ ನಿಶ್ಚಳ ಜ್ಯೋತೋ, ನಿರ್ಮಲ ಜ್ಯೋತೋ ನಿಶ್ಚಳ ಜ್ಯೋತೋ, ನಿರ್ಮಲ ಜ್ಯೋತೋ ನಿಶ್ಚಳ ಜ್ಯೋತೋ. ಅದು ಹೆಂಗದ ಅಂದ್ರೆ ನಿರ್ಮಲ ಅದ. ನಿರ್ಮಲ ಅಂದ್ರೆ ಮಲರಹಿತ ಅದ, ಅದೇ ವಿಮಲ ಅದ.
ನಿಶ್ಚಳನೂ ಅದ, ಅದು ಅಳಿಗ್ಯಾಡುದಿಲ್ಲ. ಯಾಕಂದ್ರೆ ಅಳಿಗ್ಯಾಡ್ಲಿಕ್ಕೆ ಮತ್ತೊಂದು ಜಾಗನೂ ಇಲ್ಲ ಅಲ್ಲಿ. ಎಲ್ಲ ಕಡೆ ಓತಪ್ರೋತವಾದ ತುಂಬಿದಂಥ ಆ ಪರವಸ್ತು ಅಳಿಗ್ಯಾಡ್ಲಿಕ್ಕೆ ಠಾವಿಲ್ಲದ. ಈಗ ನಾ ಅಳಿಗ್ಯಾಡಬೇಕಾದ್ರೆ ಇಲ್ಲಿ ಫಲ ಜಾಗ ಇದ್ರೆ ಅಳಿಗ್ಯಾಡ್ತೀನಿ, ಇಲ್ಲಿಯೂ ನಾನೇ ಇದ್ದೆ ಅಂದ್ರೆ ಎಲ್ಲಿ ಅಳಿಗ್ಯಾಡುದು? ಎಲ್ಲ ಕಡೆ ತುಂಬಿದಂಥ ಪರವಸ್ತು ಅಳಿಗ್ಯಾಡುವುದಿಲ್ಲ. ಅದಕ್ಕೆ ಸದ್ಗುರುವಿನ ಅನನ್ಯ ದಾಸರಾದ್ರೆ ಮಾತ್ರ ಸದ್ಗುರು ಕೃಪೆಯಿಂದ ಅದು ಪಡ್ಲಿಕ್ಕೆ ಬರ್ತದ ಅಂತ ಹೇಳಿ ಅವ್ರು ಅಂತಾರ. ನಿರ್ಮಲ ಜ್ಯೋತೋ ನಿಶ್ಚಲ ಜ್ಯೋತೋ ದಾಸತಿ ಹೋತೋ ತೋ ನಿರಂಜನ, ದಾಸತಿ ಹೋತೋ ತೋ ನಿರಂಜನ. चालत नाही बोलत नाही, चालत नाही बोलत नाही, चालत नाही तो निरंजन. हालत नाही तो निरंजन, हालत नाही तो निरंजन. हालत नाही तो निरंजन. चालत नाही बोलत नाही, चालत नाही बोलत नाही, चालत नाही बोलत नाही, बोलत नाही. ಭಾಳ ಒಂದು ಅಗಮ್ಯ ಸ್ಥಿತಿ ಅದ. ಈ ಸ್ಥಿತಿಯನ್ನು ವರ್ಣನೆ ಮಾಡಲಿಕ್ಕೆ ಸಮಯನೂ ಬೇಕು, ಆಮೇಲೆ ಕೇಳಬೇಕನ್ನುವಂಥ ಪ್ರೇಮನೂ ಬೇಕು. ಇವೆರಡೂ ಇದ್ದಾಗ ಮಾತ್ರ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯದ. ಇದು ವಯಸ್ಸಾದ ಮೇಲೆ ತಿಳಿಬೇಕಂತಾರೆ. ಜಾಲಿ ಸಂಧ್ಯಾ ಸಂದೇಹ ಮಾಝಾ ಗೇಲ ಅಂತೇಳಿ ಒಂದು ಅಭಂಗ ಮಾಡ್ಯಾರ ಇದ್ರಾಗ ಏಕನಾಥ್ ಮಹಾರಾಜರು ಮಧ್ಯಾಹ್ನ ಭಜನೆಯೊಳಗೆ. ಸಂಜೆ ಆಯ್ತು, ಸಂದೇಹ ನನ್ನ ಸಂಶಯ ಎಲ್ಲ ನಿರಸನ ಆಯಿತು, ಅದ್ರಾಗ ನಿರ್ಗುಣ ಬ್ರಹ್ಮನಂತಲ್ಲಿ ಬಿಂಬಿಸಿದ ಅಂತೇಳಿ ಆ ಅಭಂಗನಾಗು ಅಂತಾರೆ. ನಾವೆಲ್ಲರೂ ಈಗ ಸಂಜೆ ಹೊತ್ತಿಗೆ ಬಂದೆವು, ಮತ್ತು ನಾವು ಈಗ ಅದಕ್ಕೆ ಭಾಳ ತ್ವರಿತಗತಿಯಿಂದ ನಾವು ಇದ್ರಾಗ ಪ್ರಯತ್ನ ಮಾಡಿದೆವು. ಅಂದ್ರೆ ಮಹಾರಾಜರ ಕೃಪಾದಿಂದ ಅದು ಪ್ರಾಪ್ತ ಆಯ್ತು. ಅಂದ್ರೆ ಈ ಜಂಜಾಟದಿಂದಲೇ ನಾವು ಹೊರಗೆ ಬಂದುಬಿಡ್ತೇವೆ. ನಾನು ನೋಡ್ಲಿಕ್ಕತ್ತರ ಈಗ ಅಂತ್ಯಕಾಲ ಎಷ್ಟು ಕೆಟ್ಟಿರ್ತದೆ ಅಂತನ್ನುವಂಥದ್ದು. ಈ ಹುಟ್ಟಿದ್ರನ್ನ ಇಷ್ಟು ಕಷ್ಟ ಅಲ್ಲ, ಹುಟ್ಟಲಿಲ್ಲ ಅಂದರೆ ಇವು ಯಾವ ಕಷ್ಟ ಇರೋದಿಲ್ಲ. ಹುಟ್ಟಲಾರ್ದಂಗೆ ಮಾಡ್ಕೋಬೇಕಾಗಿತ್ತು. ಅಂದ್ರೆ ಈಗ ನಾವೆಲ್ಲರೂ ಜಾಗೃತ ಆಗೋಣ. ಇವತ್ತಿನಿಂದಲೇ ನಾಮಸ್ಮರಣೆಗಾಗಿ ನಾವು ನೀವುಗಳು ಹತ್ತು ಅಂಥ ಶಕ್ತಿ, ಅಂಥ ಕೃಪಾ ಸಮರ್ಥ ನಮಗೆ ನಿಮಗೆ ಕೊಡಲಿ ಅಂತ ತಿಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ. आकल्प ईश्वावे तयाकुळा माझ्या सकळा हरीच्या दासा कल्पनेची वादान हो कोण काळे ही संत मंडळी सुखे अहंकाराच्या वारा न लागो रासा माझा
नामा म्हणेतया असावे कल्याण ज्या कोपार कुमाई